ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕೃಷ್ಣ ಜನ್ಮಾಷ್ಟಮಿ ಹಿಂದೂಗಳ ಅತ್ಯಂತ ಮಹತ್ವವಾದ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನದಲ್ಲಿ ಸಂಪೂರ್ಣವಾಗಿ ಶ್ರೀಕೃಷ್ಣನ ಆರಾಧನೆಗೆ ಮೀಸಲಾಗಿದೆ. ಇಡೀ ಜಗತ್ತು ಶ್ರೀಕೃಷ್ಣನ ಜನ್ಮದಿನವನ್ನ ಅತ್ಯಂತ ಅದ್ಧೂರಿಯಾಗಿ ಉತ್ಸವದಿಂದ ಆಚರಣೆಯನ್ನ ಮಾಡಲಾಗುತ್ತೆ. ನಾವು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಾವ ಶುಭ ಮುಹೂರ್ತದಲ್ಲಿ ನಾವು ಆಚರಣೆಯನ್ನ ಮಾಡಬೇಕು, ಪೂಜೆಯನ್ನ ಮಾಡಬೇಕು. ನಾವು ಯಾವುದೇ ಒಂದು ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಒಳ್ಳೆ ಸಮಯದಲ್ಲಿ ಮಾಡುವಂತ ಪೂಜೆ ಖಂಡಿತವಾಗ್ಲೂ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪೂಜಾ ಮುಹೂರ್ತವನ್ನ ನಾವು ಮೊದಲಿಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠ. 26ನೇ ತಾರೀಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 4:35 ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು 5:20 ಇದು ಮುಕ್ತಾಯವಾಗುತ್ತದೆ. ಈ ಸಮಯದಲ್ಲೂ ಕೂಡ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠವಾದ ಸಮಯ ಅಂತಾನೆ ಹೇಳ್ಬೋದು. ಇದು ಮೊದಲನೇ ಮುಹೂರ್ತ. ಇನ್ನು ಎರಡನೇ ಮುಹೂರ್ತ 6 ಗಂಟೆಯಿಂದ 11 ನಿಮಿಷದಿಂದ 7:52 ಇರುತ್ತೆ. ಇದು ಅಮೃತ ಕಾಲ. ಈ ಸಮಯದಲ್ಲೂ ಕೂಡ ಶ್ರೀಕೃಷ್ಣನ ಆರಾಧನೆಗೆ ಹೆಚ್ಚಿನ ಮಹತ್ವ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಮೃತ ಕಾಲದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡ್ಬೋದು. ಇನ್ನ ಮೂರನೇ ಮುಹೂರ್ತ ಅತ್ಯಂತ ಶುಭ ಮುಹೂರ್ತ. ಬೆಳಿಗ್ಗೆ 9:08 10:58. ಈ ಸಮಯದಲ್ಲೂ ಕೂಡ ನಾವು ಶ್ರೀಕೃಷ್ಣನ ಆರಾಧನೆಯನ್ನ ಮಾಡಬಹುದು. ಇನ್ನು ಸಾಯಂಕಾಲದ ಪೂಜೆ 5:10 6:50. ಈ ಸಮಯದಲ್ಲೂ ಕೂಡ ಅಮೃತ ಕಾಲವಿರುತ್ತೆ. ನಾವು ಶ್ರೀಕೃಷ್ಣನ ಪೂಜೆಯನ್ನ ಇಷ್ಟೂ ಸಮಯದಲ್ಲೂ ಕೂಡ ನಾವು ಮಾಡ್ಕೋಬಹುದು. ತುಂಬಾ ಒಳ್ಳೆಯ ಫಲಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಇಷ್ಟು ಮುಹೂರ್ತವನ್ನ ಹೊರತುಪಡಿಸಿ ಗೋಧೂಳಿ ಮುಹೂರ್ತದಲ್ಲೂ ಕೂಡ ನಾವು ಪೂಜೆಯನ್ನ ಮಾಡಬಹುದು. ಸಾಯಂಕಾಲ 6:49 7:11 ಒಳಗಡೆ ಗೋಧೂಳಿ ಮುಹೂರ್ತವಿರುತ್ತೆ. ಈ ಸಮಯದಲ್ಲೂ ಕೂಡ ನಾವು ಪೂಜೆಯನ್ನ ಮಾಡಬಹುದು. ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ನಿಶಿತ ಮುಹೂರ್ತದಲ್ಲಿ ಆಚರಣೆಯನ್ನ ಮಾಡುವಂಥದ್ದು ಹೆಚ್ಚಿನ ಶುಭ ಫಲಗಳನ್ನ ತಂದುಕೊಡುತ್ತೆ. ಅಂದ್ರೆ ನಿಶಿತ ಮುಹೂರ್ತ ಮಧ್ಯರಾತ್ರಿ ಪೂಜೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು. 12 ಗಂಟೆಯಿಂದ 12:45 ಒಳಗಡೆ ನಾವು ಪೂಜೆಯನ್ನ ಮಾಡಬೇಕು. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮನು ಮಧ್ಯರಾತ್ರಿಯಲ್ಲಿ ಜನ್ಮ ತಾಳಿದನು ಅಂತ ಹೇಳಲಾಗುತ್ತೆ. ಹಾಗಾಗಿ ಮಧ್ಯರಾತ್ರಿಯಲ್ಲಿ ನಿಶಿತ ಮುಹೂರ್ತದಲ್ಲಿ 12 ಗಂಟೆಯಿಂದ 12:45 ನೀವು ಪೂಜೆಯನ್ನ ಮಾಡೋದಿಕ್ಕೆ ಒಂದು ಒಳ್ಳೆ ಶುಭ ಮುಹೂರ್ತ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಉಪವಾಸವಿದ್ದು ಸಂಕಲ್ಪ ಪೂರ್ವಕವಾಗಿ ತುಂಬಾನೇ ಸರಳವಾಗಿ ಗೊಂದಲವಿಲ್ಲದೆ ಯಾವ ರೀತಿ ಆಚರಣೆಯನ್ನ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಆ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಬೇಕು. ಹಾಗೇನೆ ಪೂಜೆ ಸಿದ್ಧತೆಯನ್ನ ಮಾಡಬೇಕು. ನಾವು ಎಲ್ಲಿ ಪೂಜೆಯನ್ನ ಮಾಡ್ತೀವೋ ಅಲ್ಲಿ ಗಂಗಾಜಲ ಗೋಮೂತ್ರವನ್ನ ಸಿಂಪಡಿಸಬೇಕು. ಒಂದು ಪೀಠವನ್ನ ಇಡಬೇಕು. ಪೀಠದ ಮೇಲೆ ನಾವು ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಫೋಟೋವನ್ನ ಇಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹ ಏನಾದ್ರು ಇದ್ರೆ ಅದಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಮೊದಲು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಬೇಕು. ನಾವು ಯಾವುದೇ ಒಂದು ಪೂಜೆ ವ್ರತಗಳನ್ನ ಮಾಡಿದ್ರು ಕೂಡ ಅದು ಅತಿ ಶೀಘ್ರವಾಗಿ ಫಲವನ್ನ ಕೊಡ್ಬೇಕು. ಯಾವುದೇ ವಿಘ್ನಗಳಿಲ್ಲದೆ ಪೂಜೆ ನಮ್ಗೆ ಅತಿ ಶೀಘ್ರವಾಗಿ ಫಲವನ್ನ ಕೊಡ್ಬೇಕು ಅಂದ್ರೆ ಮೊದಲು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ಅದಾದ್ಮೇಲೆ ನಾವು ಶ್ರೀಕೃಷ್ಣ ಪರಮಾತ್ಮನ ನಾವು ಆರಾಧನೆಯನ್ನ ಮಾಡ್ಬೇಕು. ನಾವು ಗಣೇಶನ ಪೂಜೆ ಎಲ್ಲ ಆದಾದ್ಮೇಲೆ ನಾವು ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಫೋಟೋಗೆ ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಇಟ್ಟು ತುಳಸಿ ಮಾಲೆಯನ್ನ ಅರ್ಪಿಸಬೇಕು. ಈ ದಿನ ವಿಶೇಷವಾಗಿ ಹಳದಿ ಹೂಗಳು, ಕೆಂಪು ಹೂಗಳು ಹಾಗೇನೆ ತುಳಸಿ ಮಾಲೆಯನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಿಸುವಂತದ್ದು ಅತ್ಯಂತ ಶ್ರೇಷ್ಠ. ಹಾಗಾಗಿ ನೀವು ನಿಮ್ಮ ಶಕ್ತಿಗನುಸಾರ ಆ ದಿನ ಯಾವೆಲ್ಲ ಹೂಗಳು ಸಿಗುತ್ತೋ ಅಷ್ಟು ಹೂಗಳಿಂದ ನೀವು ಪರಮಾತ್ಮನಿಗೆ ನೀವು ಹೂಗಳಿಂದ ಅಲಂಕಾರವನ್ನ ಮಾಡಿ ಮೊದಲು ಸಂಕಲ್ಪವನ್ನ ಮಾಡಬೇಕು. ಸಂಕಲ್ಪವನ್ನ ಮಾಡ್ಬೇಕಾದ್ರೆ ಕೈಯಲ್ಲಿ ಮಂತ್ರಾಕ್ಷತೆ, ಒಂದು ಹೂವು, ಒಂದು ಬಟ್ಲಡ್ಕೆಯನ್ನ ಹಿಡಿದು ನೀವು ಸಂಕಲ್ಪವನ್ನ ಮಾಡ್ಕೋಬೇಕು. ನಿಮ್ಗೆ ಸಂಕಲ್ಪದ ಮಂತ್ರ ಏನಾದ್ರು ಬಂದ್ರೆ ಮಾಡಿ, ಅಥವಾ ನಿಮ್ಗೆ ಯಾವುದೇ ಸಂಕಲ್ಪದ ಮಂತ್ರ ಗೊತ್ತಿಲ್ಲ ನಮ್ಗೆ ಅನ್ನೋರು ನೀವು ಕೈಯಲ್ಲಿ ಮಂತ್ರಾಕ್ಷತೆ, ಹೂವು, ಒಂದು ನಾಣ್ಯ ಹಾಗೇನೆ ಒಂದು ಬಟ್ಲಡ್ಕೆಯನ್ನ ಹಿಡಿದು ಶ್ರೀಕೃಷ್ಣ ಪರಮಾತ್ಮನ ಹತ್ರ ಈ ದಿನ ನನ್ನ ಶಕ್ತಿಗನುಸಾರ ಇಡೀ ದಿನ ಉಪವಾಸವಿದ್ದು ನಿನ್ನ ಸೇವೆಯನ್ನ ಮಾಡ್ತಿದ್ದೀನಿ. ಈ ಒಂದು ಪೂಜೆಯಲ್ಲಿ ಯಾವುದೇ ರೀತಿಯ ತಪ್ಪು ದೋಷಗಳಿದ್ರು ಕೂಡ ಅದೆಲ್ಲದೂ ಕೂಡ ಕ್ಷಮೆಯನ್ನ ಮಾಡಿ ನಮ್ಮ ಪೂಜೆಯನ್ನ ಸ್ವೀಕರಿಸು ತಂದೆ. ನನ್ನ ಶಕ್ತಿಗನುಸಾರವಾಗಿ ನನಗೆ ಯಾವ ರೀತಿ ತಿಳಿದಿದೆಯೋ ಆ ರೀತಿ ನಾನು ಪೂಜೆಯನ್ನ ಮಾಡ್ತಿದ್ದೀನಿ. ಈ ಸೇವೆಯನ್ನ ಸ್ವೀಕರಿಸು ಅಂತ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಬೇಡ್ಕೊಂಡು ನಾವು ಸಂಕಲ್ಪವನ್ನ ಮಾಡ್ಕೊಂಡು ಪೂಜೆಯನ್ನ ಶುರು ಮಾಡಬೇಕು.
ಮೊದಲು ನಾವು ತುಪ್ಪದ ದೀಪವನ್ನ ಹಚ್ಚಿಡ್ಬೇಕು. ದೀಪ ಧೂಪವನ್ನ ಮಾಡಬೇಕು. ಹಾಗೇನೆ ಈ ದಿನ ತಪ್ಪದಲ್ಲೇ ಸಿಹಿ ನೈವೇದ್ಯವನ್ನ ಮಾಡಬೇಕು. ಸಿಹಿ ನೈವೇದ್ಯವನ್ನ ಮಾಡಿ ತುಪ್ಪದ ಆರತಿಯನ್ನ ಬೆಳಗ್ಬೇಕು. ಮಹಾ ಮಂಗಳಾರತಿಯನ್ನ ಮಾಡಬೇಕು. ಇಷ್ಟು ಸರಳವಾಗಿ ನೀವು ಪೂಜೆಯನ್ನ ಮಾಡಿದ್ರೆ ಸಾಕು. ಅದೇ ರೀತಿ ನೀವು ದಿನ ಉಪವಾಸವಿದ್ದು ಶ್ರೀಕೃಷ್ಣನ ಆರಾಧನೆಯನ್ನ ಮಾಡಬೇಕು. ಕೊನೆಯಲ್ಲಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿದ ನಂತರವೇ ನಿಮ್ಮ ಉಪವಾಸವನ್ನ ಮುರಿಬೇಕು. ಈ ರೀತಿ ನೀವು ಕಟ್ಟುನಿಟ್ಟಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡಿದ್ರೆ ವಿಶೇಷ ಫಲಗಳು. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾದ ತುಂಬಾ ಸರಳವಾದ ಮಂತ್ರ ಅಂದ್ರೆ ಓಂ ನಮ ಭಗವತೆ ವಾಸುದೇವಾಯ. ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡ್ಬೇಕು. ಇದರಿಂದ ನಮ್ಗೆ ಒಳ್ಳೆ ಫಲಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.